ದಾವಣಗೆರೆಯಲ್ಲಿ ಅಯೋಧ್ಯ ರಾಮ ಮಂದಿರಕ್ಕೆ ಸ್ಫೋಟದ ಬೆದರಿಕೆ ಹಾಕಿದ ಪ್ರಕರಣದ ತನಿಖೆ ಮುಂದುವರೆದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಆರೋಪಿಯ ವಾಟ್ಸ್ಆಪ್ ಸೇರಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೆಯುತ್ತಿದ್ದು ಎನ್ಐಎಗೂ ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಲಿದೆ. ಕರ್ನಾಟಕ ಯಾವುದೇ ಸ್ಲೀಪರ್ ಸೆಲ್ ಅಲ್ಲ, ರಾಜ್ಯವನ್ನ ಸ್ಲೀಪರ್ ಸೆಲ್ ಆಗಲು ಬಿಡುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿವಾದದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನೀತಿ ವಿಚಾರಗಳನ್ನು ಬೀದಿಯಲ್ಲಿ ಚರ್ಚಿಸುವುದು ಸರಿಯಲ್ಲ. ಸರ್ಕಾರ ಚರ್ಚೆಗೆ ಅವಕಾಶ ನೀಡಿದಾಗ ಬರದೆ ಬಳಿಕ ಬೀದಿಯಲ್ಲಿ ಚರ್ಚೆ ಕೇಳುವುದು ವಿಚಿತ್ರ ಪ್ರವೃತ್ತಿ ಎಂದು ಟೀಕಿಸಿದ್ದಾರೆ. ರಾಮ ಮಂದಿರ ಭ್ರಷ್ಟಾಚಾರ ಆರೋಪದ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಿಯಾಂಕ್ ಖರ್ಗೆ, ರಾಮನ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಈ ಬಗ್ಗೆ ಪ್ರಧಾನಿ ಮೋದಿ ಯಾವಾಗ ಮಾತನಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ನೋಡಿ, ಅದನ್ನು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಮಗೆ ಮಾಹಿತಿ ಬಂದ ತಕ್ಷಣ ಅವರ ವಾಟ್ಸ್ಆ್ಯಪ್ ಚಾಟ್ನಲ್ಲಿ ಏನೇನಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅವರಿಗೆ ವಿ ಆಲ್ರೆಡಿ ಟೇಕನ್ ಹಿಮ್ ಇನ್ ಟು ಕಸ್ಟಡಿ. ನಿನ್ನೆ NIA ಅವರಿಗೂ ಕೂಡ NIA ಅವರು ಕೂಡ ಬಂದು ವಿಚಾರಣೆ ಮಾಡಿದ್ದಾರೆ. ಅದೇನಾದರೂ ಇದೆ ಆ್ಯಸ್ ಪರ್ NIA ಅವರ ನಿರ್ದೇಶನ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆಕ್ಕಿಂತ ಮೀರಿದಂಥ ವಿಚಾರ ಇರೋದು. ಸೊ ವಿ ಆರ್ ಕೋಆಪ್ರೇಟಿಂಗ್ ವಿತ್ ದ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆಮೇಲೆ ಏನೇ ಇದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕಾದರೆ ಅಥವಾ ಹೆಚ್ಚಿನ ತನಿಖೆ ಮಾಡಬೇಕಾದ್ರೆ ಅವ್ರ ನಿರ್ದೇಶನ ಕೊಟ್ಟರೆ ನಾವು ಮಾಡಿ ಅವರಿಗೆ ಸಹಕರಿಸ್ತೀವಿ. ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತಲ್ಲ ಸರ್, ಇದು ಸರ್ಕಾರಕ್ಕೆ ಸಂಬಂಧ ಅಂತಲ್ಲ, ವಾಟ್ ಎವರ್ ಇಟ್ ಈಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳ್ತಿರೋದಲ್ಲ. ಬಟ್ ಕರ್ನಾಟಕ ಓವರ್ ದ ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ಲೀಪರ್ ಸೆಲ್ ಆಗಿ ಕನ್ವರ್ಟ್ ಆಗೋದಕ್ಕೆ ದಯವಿಟ್ಟು ನೋಡಿ, ಇಂಥದ್ದು ತಪ್ಪು ಸಂದೇಶ ಹೋಗೋದು ಬೇಡ ಸಾರ್ವಜನಿಕರಲ್ಲಿ. ಯಾವುದೇ ರೀತಿಯಾದಂಥ ಸ್ಲೀಪರ್ ಸೆಲ್ ಅಲ್ಲ. ಈಗ ಇವರೆಲ್ಲ ಎಲ್ಲಿಂದ ಬರ್ತಾ ಇರೋದು? ಇವ್ರು ಯಾರು ಕನ್ನಡಿಗರಲ್ಲ, ಕರ್ನಾಟಕದವರಲ್ಲ. ಉತ್ತರ ಪ್ರದೇಶದಿಂದ ಇರ್ಬೋದು, ಮಧ್ಯಪ್ರದೇಶದಿಂದ ಇರ್ಬೋದು, ಬೇರೆ ಕಡೆಯಿಂದ ವಲಸೆಗೆ ಇಲ್ಲಿ ಕೆಲಸಕ್ಕೆ ಬರ್ತಾ ಇರೋದು. ಯಾಕಂದರೆ ಇಲ್ಲಿ ನಾವು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ, ಸೃಷ್ಟಿ ಮಾಡ್ತಾಯಿದ್ದೀವಿ. ಇಲ್ಲಿ ಅವರಿಗೆ ಒಂದು ಬದುಕು ಸಿಗುತ್ತೆ ಅಂತ ಬರ್ತಾ ಇರೋದು. ಆದರೆ ಇವರು ಇಂಥ ಚಟುವಟಿಕೆಗಳಲ್ಲಿ ಇರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮಗೆ ಯಾವುದಾದ್ರೂ ಒಂದು ಲೀಡ್ ಸಿಗೋ ತನಕ. ಸೊ ಅದರಿಂದ ಇದೇನು ಸ್ಲೀಪರ್ ಸೆಲ್ಲು ಅದು ಇದು ಅಂತಿಲ್ಲ. ನಮ್ಮಲ್ಲಿ ನಮ್ಮ ಇಂಟಿರ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳಿರ್ಬೋದು, ಇದಕ್ಕೆಲ್ಲನೂ ಕೂಡ ಒಂದು ಭಾಳ ಸ್ಟ್ರಿಕ್ಟಾಗಿ ಇದನ್ನು ವಿಜಿಲೆನ್ಸ್ ನಾವು ಮಾಡ್ತಾಯಿದ್ದೀವಿ, ವಿಜಿಲೆಂಟ್ ಆಗಿದ್ದೀವಿ. ಸೊ ಇದು ಯಾವುದೂ ಕೂಡ ನಮ್ಮ ಕರ್ನಾಟಕ ಸ್ಲೀಪರ್ ಸೆಲ್ಲು ಇಲ್ಲ ಮತ್ತು ಸ್ಲೀಪರ್ ಸೆಲ್ ಆಗೋಕ್ಕೆ ಬಿಡೋದು ಇಲ್ಲ. ನಾವು ಇನ್ನೊಂದು ಪೊಲಿಟಿಕಲ್ ಅಫೇರ್ಸ್ ಕಮಿಟಿಯ ಒಂದು ಸಪ್ರೇಟ್ ಮಿನಿಸ್ಟ್ರಿ ಮಾಡಬೇಕು ಅನ್ನೋದು ಆಲೋಚನೆ ಆರಂಭ ಆಗಿದೆ. ಸೊ ದಟ್ ಮಿನಿಸ್ಟರ್ಗಳು ಹಾಗೂ ಕ್ಯಾಬಿನೆಟ್ ನಡುವೆ ಸಮನ್ವಯತೆಗೆ ಯಾವುದಾದ್ರೂ ಹೊಸ ಯೋಜನೆ ತರಬೇಕಿತ್ತು ಅಂದರೂ ಕೂಡ ಅದಕ್ಕೊಬ್ರು ಇರಲಿ ಅನ್ನೋ ಥರ ಮಾತುಕತೆ. ನೋಡಿ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗೆ ಬಿಟ್ಟಂಥ ವಿಚಾರ. ಆದರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ, ಇದ್ದಾಗ ಹೇಳ್ಬೋದು. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಯಾವಾಗ ಆಗಬಹುದು ಅನ್ನೋ ಸಾಮಾನ್ಯ ಪ್ರಶ್ನೆ ಈಗ ಎಲ್ರಿಗೂ ಕೇಳ್ತಾ ಇದ್ದೀವಿ. ನೋಡಿ, ಈಗ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, PCC ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಪ್ರಕ್ರಿಯೆನ ಮುಗಿಸಿ ಇದೊಂದು ಸಂಪೂರ್ಣವಾದಂಥ ಕ್ಯಾಬಿನೆಟ್ ಇದ್ದರೆ ಆಡಳಿತಕ್ಕೂ ಅನುಕೂಲ ಆಗುತ್ತೆ. ಸೊ ಅದನ್ನು ಬಹುಶಃ ಏನೋ ಒಂದು ವಾರ 10 ದಿನದ ಒಳಗಡೆ ಮಾಡ್ತೀನಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಆ ಪ್ರಕ್ರಿಯೆ ಏನಿದೆ ಇಟ್ಸ್ ಆಲ್ರೆಡಿ ಇನ್ ಪ್ರೊಸೆಸ್. ಸರ್, ಬಿಡದಿ ಟೌನ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕಾಯ್ತಿದ್ದಾರೆ ಸರ್, CM ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ ಅಂತ. ಈಗ ನೀವೇ ಹೇಳಿ ಸರ್, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗಲಿ ಯೋಜನೆಗಳಾಗಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಅವರು ಆಹ್ವಾನ ಮಾಡಿದರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ ನಾನು ಬರಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ ಹೇಳಿದ್ರು. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆವಾಲಿಸ್ಬೇಕು ಅಂದರೆ ಬನ್ನಿ, ಚರ್ಚೆ ಮಾಡಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಹೀಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ ವಿರೋಧ ಪಕ್ಷದವ್ರ ಜೊತೆ? ಮಾಡಿದ್ದಾರಾ? ಇವಾಗ ಯಾಕೆ? ಇದು ಇಟ್ಸ್ ಎ ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂಥ ರೀತಿಯಾಗಿ ನಡ್ಕೊತಾ ಇಲ್ಲ ಸರ್. ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರಾ? ಎಸ್, ಒಂದು ಯಾರಾದರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂಥ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ.
ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದ್ದಾರಲ್ಲ ಇವರು. ಫಸ್ಟ್ ಆಫ್ ಆಲು ನೀವು ಬ್ಯುಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ ನನಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗಬೇಕು, ಅವ್ರ ಸಮ್ಮುಖದಲ್ಲೇ ಆಗಬೇಕು ಅಂದರೆ ಏನಿದು? ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದ್ದಾರೆ ಇವರು? ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವ ಮೊನ್ನೆನೂ ಕೂಡ ನಾನು? ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನೋ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ. ಚೆಲ್ಲಾಟ ಯಾರು ಆಡಿದ್ದು ಸ್ವಾಮಿ? ನಿಮ್ಮವರಲ್ವಾ? ನಿಮ್ಮದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿಯವರು, ಇನಾಗ್ರೇಷನ್ ಮಾಡಿದ್ದು ಮೋದಿಯವರು, ಪೂಜೆ ಮಾಡಿದ್ದು ಮೋದಿಯವರು. ದುಡ್ಡು ಹೊಡೆದಿಲ್ಲ ಅಂತ ಏನು ಗ್ಯಾರಂಟಿ ಇದೆ? ಇದಕ್ಕೆ ಯಾರು ಉತ್ತರ ಕೊಡಬೇಕು? ಮಾತು ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೇ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನಸು ಮಾಡಿದ್ದೀವಿ ಅಂತ 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ಬರಬೇಕು ಪ್ರಧಾನಮಂತ್ರಿಯವರು. ಮಿಕ್ಕಿದಕ್ಕೆಲ್ಲ ಹೇಳ್ತಾರೆ, ಪ್ರವಚನ ನೀಡ್ತಾರೆ. ರಾಮ ಮಂದಿರ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ, ನೀಟ್ ಹಗರಣ ಬಗ್ಗೆನೂ ಪ್ರವಚನ ನೀಡಲಿ. ಅವರು ಕಾನೂನು ಕ್ರಮ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸರಿ. ಕಾನೂನು ಕ್ರಮ 8 ಜನನ ತಗೊಂಡು ಹಗರಣ ಹೆಂಗಾಯ್ತು ರೀ? ನಾ ಖಾವುಂಗ ನಾ ಖಾನೇ ದುಂಗ ಅಂತ ಹೇಳಿದವರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ಇದು ನನ್ನ ಘೋಷಣೆನಾ? ಅವ್ರ ಘೋಷಣೆ ತಾನೇ? ಭಾವನೆಗಳನ್ನು ಮುಂದಿಟ್ಟು ಅದೇ ಈಗ ಇಮೋಷ್ನಲಿ ಮತ್ತೆ ಅದೇ ತರ್ತಾರೆ ಇವರೇ. ಈಗ ನೋಡಿ ಹೆಂಗೆ ನಿನ್ನೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕ್ಷಮಿಸಬೇಕು, ನಿನ್ನೆ ಕೆಲವು ನ್ಯಾಷನಲ್ ಚಾನೆಲ್ಗಳಲ್ಲಿ ನೋಡಿದ್ರೆ ಪ್ರೈಮ್ ಟೈಮ್ನಲ್ಲಿ ಇವರೇ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಗಲೇ ನೆರೇಟಿವ್ ಸೆಟ್ ಮಾಡಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನು ಮೋದಿಯವ್ರದ್ದು ತಪ್ಪಿಲ್ಲ, ಯೋಗಿ ಆದಿತ್ಯನಾಥ್ ತಪ್ಪಿಲ್ಲ, ಟ್ರಸ್ಟ್ ಅವ್ರದ್ದು ತಪ್ಪಿಲ್ಲ, ಎಲ್ಲ ತಪ್ಪು ಕಾಂಗ್ರೆಸ್ದು, SP ಅವ್ರದ್ದು, ವಿರೋಧ ಪಕ್ಷದವ್ರದ್ದು ಮತ್ತು ರಾಮನ ಭಕ್ತರದು. ಇವ್ರದ್ದು ಏನಿಲ್ಲ ತಪ್ಪು. ಓಕೆ, ಥ್ಯಾಂಕ್ ಯು.